ನೋಡಿದ್ರೆ ಎಲ್ಲರನ್ನು ಕೂಡ ಎಷ್ಟು ಖುಷಿಯಾಗಿ ಓಡಾಡ್ಕೊಂಡಿದ್ದಾರೆ, ಬೇಕಾಗಿದ್ದನ್ನೆಲ್ಲ ತಗೊಂಡು ತಿಂತಾ ಇದ್ದಾರೆ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಹಲಸಿನ ಮೇಳಕ್ಕೆ ಬಂದಿದ್ದೇನೆ. ಮ್ಯಾಂಗ್ಳೂರಲ್ಲಿ ಬಾಳಂಬಟ್ ಹಾಲಲ್ಲಿ ನಡೀತಾ ಇರೋ ಹಲಸಿನ ಮೇಳಕ್ಕೆ ಬಂದಿದ್ದೇನೆ. ತುಂಬಾ ಸ್ಟಾಲ್ಗಳಿವೆ, ಸಖತ್ತಾಗಿದೆ. ಎಲ್ಲನೂ ಕೂಡ ತೋರಿಸ್ತೇನೆ, ನಿಮ್ಮೊಟ್ಟಿಗೆ ಶೇರ್ ಮಾಡ್ತೇನೆ, ನೋಡ್ಕೊಂಡು ಬನ್ನಿ, ಓಕೆನಾ? ಸೊ ನೋಡಿ, ಇದು ಹಲಸಿನ ಹಬ್ಬ ಅಥವಾ ಹಲಸಿನ ಮೇಳ ಅಂತ ಹೇಳ್ತೇವಲ್ವ, ಬಾಳಂಬಟ್ ಹಾಲಲ್ಲಿ ನನ್ನ ಅಕ್ಕ, ಅಮ್ಮ, ನಾವೆಲ್ಲ ಎಂಟ್ರಿ ಕೊಡ್ತಾ ಇದ್ದೇವೆ. ಹಾಗೆ ಫುಲ್ ಕನ್ಫ್ಯೂಷನಲ್ಲಿದ್ದೇವೆ. ಇಡೀ ಹಾಲ್ ತುಂಬ ಸ್ಟಾಲ್ಗಳು. ಹಾಗೆ ಬೇರೆ ಬೇರೆ ಕಡೆ ಹಳ್ಳಿಗಳಿಂದ ಬರುವಂಥ ಎಲ್ಲ ಹಲಸಿನ ಕಾಯಿಗಳನ್ನು, ಹಣ್ಣುಗಳನ್ನು ತಂದಿಟ್ಟಿದ್ದಾರೆ. ಹಾಗೆ ನೋಡಿ ಎಷ್ಟು ಚೆನ್ನಾಗಿ ಇನ್ಸ್ಟಾಲ್ ಮಾಡಿದ್ದಾರೆ ಎಲ್ಲ ಸ್ಟಾಲ್ಗಳನ್ನು. ತುಂಬಾ ವೆರೈಟಿ ಫುಡ್ ಐಟಮ್ಗಳಿವೆ. ಹಲಸಿನ ಹಣ್ಣಿನಿಂದ, ಕಾಯಿಯಿಂದ ಮಾಡಿರುವಂಥದ್ದು. ಒಂದು ಕಡೆ ಬುಕ್ ಸ್ಟಾಲ್ ಕೂಡ ಇದೆ. ಒಳ್ಳೊಳ್ಳೆ ಇನ್ಫಾರ್ಮೇಟಿವ್ ಬುಕ್ಗಳಿವೆ, ಒಳ್ಳೊಳ್ಳೆ ನಾಲೆಜ್ ಬರುವಂಥ. ಹಾಗೆ ಅದು ಕೂಡ ನೋಡ್ಕೊಂಡು ಬರ್ಬೋದು ಜೊತೆಗೆ ನೀವು. ಬೇಕರಿಯಲ್ಲಿ ನಾವು ತೊಗೊಳ್ತೀವಲ್ವ ಕುಕ್ಕೀಸ್, ನೋಡಿ ಹಲಸಿನ ಹಣ್ಣಿನ ಕುಕ್ಕೀಸ್ ಕೂಡ ಇದೆ. ತುಂಬ ಟೇಸ್ಟಿಯಾಗಿರುತ್ತಂತೆ. ಹಾಗೆ ಫ್ರೆಶ್ ಹಲಸಿನ ಹಣ್ಣು ಕೂಡ ಸಿಗುತ್ತೆ ಅಲ್ಲಿ. ಕೆಲವರು ಅಲ್ಲೇ ತಿನ್ಕೋತಾರೆ, ಕೆಲವರು ಟೇಸ್ಟ್ ನೋಡಿಕೊಂಡು ಮನೆಗೆ ಬೇಕಾದಷ್ಟು ಕೊಂಡೋಗ್ಬೋದು. ನೋಡಿ, ಇಲ್ಲೊಬ್ಬರು ಆಂಟಿ ತಿನ್ಕೋತಾ ಹೋಗ್ತಾ ಇದ್ದಾರೆ. ಇನ್ನು ಹಣ್ಣೊಂದೇ ಅಲ್ಲ, ಹಲಸಿನಕಾಯಿಯಿಂದ ಮಾಡಿದ ಚಿಪ್ಸ್ಗಳು, ಹಪ್ಪಳ, ಸಂಡಿಗೆ ಮತ್ತು ಸ್ವೀಟ್ಗಳು ಎಲ್ಲ ಕೂಡ ಸಿಗುತ್ತೆ. ಸ್ಪೆಷಲ್ ಐಟಮ್ ಅಂದರೆ ಹಲಸಿನ ಹಣ್ಣಿನ ಹಲ್ವಾ ಕೂಡ ಇದೆ. ತುಂಬ ಟೇಸ್ಟಿಯಾಗಿರುತ್ತೆ. ಸೊ ನಿಮಗೆ ಯಾವುದೆಲ್ಲ ಐಟಮ್ಸ್ ಇಷ್ಟ ಆಗುತ್ತೆ ಅದನ್ನು ಅಲ್ಲೇ ತಿನ್ಕೋಬೋದು, ಮನೆಗೂ ಕೂಡ ಪಾರ್ಸಲ್ ಕೊಂಡೋಗ್ಬೋದು. ಹಪ್ಪಳ, ಸಂಡಿಗೆ ಒಂದೇ, ಇನ್ನು ಉಪ್ಪಿನಕಾಯಿ ಕೂಡ ಸಿಗುತ್ತೆ. ಯಾಕಂದರೆ ಹೋಮ್ ಮೇಡ್ ಉಪ್ಪಿನಕಾಯಿ ಇರುತ್ತೆ, ಮನೆಯಲ್ಲೇ ಮಾಡಿರುವಂಥದ್ದು. ತುಂಬ ಹೈಜೆನಿಕ್ ಇರುತ್ತೆ, ಯಾವುದೇ ಕೆಮಿಕಲ್ ಯೂಸ್ ಮಾಡದೇ ಇರುವಂಥದ್ದು. ಸ್ಟಾಲ್ಗಳನ್ನು ಒನ್ ಬೈ ಒನ್ ವೀಡಿಯೋ ಮಾಡ್ತಾ ನಿಮ್ಮೊಟ್ಟಿಗೆ ಶೇರ್ ಮಾಡೋಣ ಅಂದರೆ ಓಡಾಡೋಕ್ಕೂ ತುಂಬ ಕಷ್ಟ ಆಗಿ ಹೋಯಿತು. ತುಂಬಾ ರಶ್ ಇದೆ, ಅದರಲ್ಲೂ ಸುಮಾರಾಗಿ ನಾನು ವೀಡಿಯೋ ಶೇರ್ ಮಾಡ್ತಾ ಇದ್ದೇನೆ. ಇದು ನೋಡಿ, ಮನೆಯಲ್ಲಿ ಬೆಳೆದ ತರಕಾರಿಗಳು. ಹಾಗೆ ಒಳ್ಳೆಯದಲ್ವಾ, ಯಾವುದೇ ಕೆಮಿಕಲ್ ಇರಲ್ಲ, ಅದಕ್ಕೋಸ್ಕರ ಅದನ್ನು ಕೂಡ ಕೊಂಡೋಗ್ತಾ ಇದ್ದಾರೆ. ಇದು ನೋಡಿ, ಹಲಸಿನ ಹಣ್ಣಿನ ಶೇಕ್ ಕೂಡ ಇದೆ. ಇಲ್ಲಿ ನೋಡಿ, ಮಾವಿನ ಹಣ್ಣು ಕೂಡ ಇಟ್ಟಿದ್ದಾರೆ. ಹಳ್ಳಿಯಲ್ಲಿ ಬೆಳೆದದ್ದಲ್ವ, ಎಲ್ಲ ಪ್ರಾಡಕ್ಟ್ಸ್ಗಳನ್ನು ತಂದಿದ್ದಾರೆ. ತರಕಾರಿ ಇರಲಿ, ಹಣ್ಣಿರಲಿ, ಹೋಮ್ ಮೇಡ್ ಪ್ರಾಡಕ್ಟ್ಗಳಿರಲಿ. ಇದು ನೋಡಿ, ತುಂಬ ಸ್ಪೆಷಲ್ ಆಗಿದೆ ಅನ್ನಿಸ್ತು. ಹ್ಯಾಂಗಿಂಗ್ ಪಾಟ್ಸ್ಗಳಿದು ತೆಂಗಿನ ನಾರಿನಿಂದ ಮಾಡಿರುವಂಥದ್ದು. ತುಂಬಾ ಚೆನ್ನಾಗಿದೆ, ತುಂಬ ಇಷ್ಟ ಇತ್ತು. ಇದನ್ನೆಲ್ಲ ನಾವು ಖಂಡಿತ ಎನ್ಕರೇಜ್ ಮಾಡಬೇಕು, ನಾವೆಲ್ಲ ಸಪೋರ್ಟ್ ಮಾಡಬೇಕು. ಯಾಕಂದರೆ ಪ್ರಕೃತಿಯಲ್ಲಿ ಸಿಗುವ ಒಂದು ಗಿಡ ಮರಗಳಿಂದ ಮಾಡಿರುವಂಥದ್ದಲ್ವ, ಯಾವುದೇ ಒಂದು ಕೆಮಿಕಲ್ ಯೂಸ್ ಮಾಡದೆ. ಹಳ್ಳಿಯಲ್ಲಿ ಕೃಷಿಯನ್ನು ಮಾಡಿಕೊಂಡು ಇರುವಂಥವರಿಗೆ ನಿಜಕ್ಕೂ ಇದರಿಂದ ತುಂಬಾ ಸಪೋರ್ಟ್ ಆಗುತ್ತೆ. ಹೆಚ್ಚೆಚ್ಚು ನಾವು ಇಂಥದ್ದಕ್ಕೆ ನಾವು ಅವಕಾಶ ಮಾಡಿಕೊಡಬೇಕು. ಎಲ್ಲರೂ ಕೂಡ ಸಪೋರ್ಟ್ ಮಾಡೋಣ. ಹಾಗೆಯೇ ಹಳ್ಳಿಯಿಂದ ಜೇನುತುಪ್ಪವನ್ನು ಕೂಡ ತಂದಿಟ್ಕೊಂಡಿದ್ರು. ಯಾಕಂದರೆ ಎಷ್ಟೋ ಮನೆಗಳಲ್ಲಿ ಜೇನುತುಪ್ಪವನ್ನು ಮಾರ್ತಾರಲ್ವ, ಅದೆಲ್ಲನೂ ಕೂಡ ಇತ್ತು ಇಲ್ಲಿ. ಹಾಗೆಯೇ ಹಲಸಿನ ಹಣ್ಣಿನಿಂದ ಅಥವಾ ಹಲಸಿನಕಾಯಿಯಿಂದ ಮಾಡುವಂಥ ನೋಡಿ ಕೆಲವು ಫುಡ್ ಐಟಮ್ಸ್ಗಳು ಎಷ್ಟು ಚೆನ್ನಾಗಿದೆ, ಫ್ರೈಡ್ ಐಟಮ್ಸ್ಗಳು. ಹಾಗೆ ಇಲ್ಲೊಂದು ಕಡೆ ಹೇರ್ ಆಯಿಲ್ಗಳನ್ನು ಇಟ್ಕೊಂಡಿದ್ದಾರೆ ನೋಡಿ, ತಲೆ ಹಾಕುವ ಎಣ್ಣೆಗಳನ್ನು. ಮತ್ತು ಇಲ್ಲಂತೂ ನೋಡಿ, ಫ್ರೆಶ್ ಜೇನುತುಪ್ಪ
ತುಂಬ ಒಳ್ಳೆ ಕ್ವಾಲಿಟಿದು. ಅದಲ್ಲದೆ ಕೆಲವರಿಗೆ ಜೇನು ಗೂಡು ಇರುತ್ತಲ್ಲ, ಅದರೊಟ್ಟಿಗೆ ತಿನ್ನೋದೊಂದು ಖುಷಿ ಇರುತ್ತಲ್ಲ, ಅವರಿಗೋಸ್ಕರ ನೋಡಿ ಪ್ಯಾಕೆಟಲ್ಲಿ ತಂದಿಟ್ಟಿದ್ರು. ಫ್ರೆಶ್ ಇದು, ತಿನ್ನೋದಕ್ಕೆ ತುಂಬ ಟೇಸ್ಟಿ ಇರುತ್ತಂತೆ. ನೋಡಿ ಹೀಗೆ ಫ್ರೆಶ್ ಆಗಿ ತಿನ್ಬೋದು. ಅದು ಕೂಡ ಅವಕಾಶ ಇದೆ. ಅದೆಲ್ಲ ಸಿಗತ್ತಾ ಹಾಗೆ ಹೋದರೆ? ಇಂಥ ಮೇಳಗಳಿಗೆ ಬಂದರೆ ಮಾತ್ರ ಇಂಥ ಅವಕಾಶ ಸಿಗೋದು ನಿಮಗೆ. ಇವತ್ತು ಖಂಡಿತ ಹೋಗಿ ನೀವೆಲ್ಲರೂ ಕೂಡ ತಿನ್ಕೊಂಡು ಬನ್ನಿ, ಚೆನ್ನಾಗಿರುತ್ತೆ, ಫ್ರೆಶ್ ಆಗಿರುತ್ತೆ. ಇನ್ನು ಐಸ್ ಕ್ರೀಮ್ ನೋಡಿ, ಎಲ್ಲ ಫ್ಲೇವರ್ ಐಸ್ ಕ್ರೀಮ್ ಇತ್ತು. ಹಲಸಿನ ಹಣ್ಣಿಂದು ತುಂಬ ಚೆನ್ನಾಗಿತ್ತು. ಬಂದವ್ರನ್ನೆಲ್ಲರನ್ನೂ ಕೂಡ ತುಂಬ ಚೆನ್ನಾಗಿ ವಿಚಾರಿಸ್ಕೊಂಡು ಏನು ಬೇಕು, ಯಾವ್ದು ಬೇಕಂತ ಪ್ರಾಡಕ್ಟ್ ಬಗ್ಗೆ ಹೇಳ್ಕೊಂಡು ಎಲ್ಲ ತೋರಿಸಿ ಮಾಡಿ ಕೊಡ್ತಾ ಇದ್ದಾರೆ. ಹಲಸಿನ ಹಣ್ಣಿನ ಫ್ರೈಡ್ ಐಟಮ್ಸ್ಗಳು, ಸ್ವೀಟು ಮತ್ತು ಕಬಾಬು, ಮಂಚೂರಿ ಎಲ್ಲನೂ ಕೂಡ ಸಿಗುತ್ತೆ ಇಲ್ಲಿ. ಹಾಗೆ ಅಮ್ಮ ಎಲ್ಲ ತೊಗೊಂಡು ತಿಂತಾ ಇದ್ದಾರೆ. ತುಂಬ ಟೇಸ್ಟಿಯಾಗಿತ್ತಂತೆ. ಇನ್ನು ತುಂಬ ಇಂಟ್ರೆಸ್ಟಿಂಗ್ ಅಂದರೆ ಹಲಸಿನ ಹಣ್ಣಿನ ಹೋಳಿಗೆ ಎಂಥ ಚೆನ್ನಾಗಿತ್ತು, ಟೇಸ್ಟಿಯಾಗಿತ್ತಂದರೆ ಬಿಸಿ ಬಿಸಿ ಹೋಳಿಗೆ ಮಾಡಿಕೊಡ್ತಿದ್ರು. ನೋಡ್ಕೊಂಡು ಬನ್ನಿ ನೋಡಿ, ಬಿಸಿ ಬಿಸಿ ಹಲಸಿನ ಹಣ್ಣಿನ ಹೋಳಿಗೆ ಆಯಿತಾ. ಹಾಗೆ ಸಾದಾ ಹೋಳಿಗೆ ತಿಂದೇ ಇರ್ತೀರ, ಹಲಸಿನ ಹಣ್ಣಿನ ಹೋಳಿಗೆ ಒಮ್ಮೆ ಟೇಸ್ಟ್ ಮಾಡಿ ನೋಡಿ. ಹೋಗ್ಕೊಂಡು ಬಿಸಿ ಬಿಸಿ ಅಲ್ಲೇ ಕುತ್ಕೊಂಡು ತಿನ್ಬೋದು, ಪಾರ್ಸಲ್ ಕೂಡ ತಂದ್ಕೊಂಡು ತಿನ್ಬೋದು. ಹೇಗೆ ಬೇಕೋ ಹಾಗೆ ನೋಡ್ಕೊಂಡು ಬನ್ನಿ. ಹಾಗೆಯೇ ಸ್ಪೆಷಲ್ಲಾಗಿ ನಮ್ಮ ಕುಕಿಂಗ್ ಚಾನಲ್ ಭಟ್ ಆ್ಯಂಡ್ ಭಟ್ ಅವರ ಪ್ರಾಡಕ್ಟ್ಸ್ ಇದೆ, ಹೋಮ್ ಪ್ರಾಡಕ್ಟ್ಸ್. ಆ ಸ್ಟಾಲ್ ಕೂಡ ಇತ್ತು. ಹಾಗೆ ಅದನ್ನು ಕೂಡ ನೋಡೋಣ ಅಂತ ಹೋಗ್ತಿದ್ದೇನೆ. ಅಲ್ಲೂ ಕೂಡ ಹಪ್ಪಳ ಸಂಡಿಗೆ, ಬೇರೆ ಬೇರೆ ಹೋಮ್ ಪ್ರಾಡಕ್ಟ್ಸ್ಗಳ ಜೊತೆಗೆ ಹಲಸಿನ ಹಣ್ಣಿನ ಕ್ಯಾಂಡಿ ಕೂಡ ಇತ್ತು. ಅದನ್ನು ತಗೊಂಡು ಟೇಸ್ಟ್ ನೋಡಿದ್ವಿ, ಚೆನ್ನಾಗಿತ್ತು. ಹಾಗೆ ಹಪ್ಪಳವನ್ನು ಕೂಡ ತೊಗೊಂಡ್ವಿ. ನನ್ನ ಅಕ್ಕ ಮತ್ತು ಅಮ್ಮ ಎಲ್ಲ ನೋಡ್ತಾ ಇದ್ದಾರೆ. ಕೆಲವೊಂದು ಪ್ರಾಡಕ್ಟ್ಸ್ಗಳನ್ನು ನಾವು ತೊಗೊಂಡ್ವಿ ಅಲ್ಲಿಂದ. ಹಾಗೆ ಈ ಮಳೆಯಲ್ಲಿ ಬಿಸಿ ಬಿಸಿ ಹೋಳಿಗೆ ತಿಂದ್ಕೊಂಡು ಹಪ್ಪಳ ಕೂಡ ತಂದ್ಕೋಬೋದು ಮನೆಗೆ ಬಂದು. ಅದನ್ನು ಕೂಡ ಫ್ರೈ ಮಾಡ್ಕೊಂಡು ತಿನ್ಬೋದು. ನೋಡಿ, ನನ್ನ ಮಗಳು ಅಮ್ಮ ಎಲ್ಲ ಹಲಸಿನ ಹಣ್ಣಿನ ಮಂಚೂರಿ ತಗೊಂಡು ತಿಂತಾ ಇದ್ದಾರೆ. ಇಲ್ಲಿ ಇನ್ನೊಂದು ಕಡೆ ಕೂಡ ಫ್ರೈಡ್ ಐಟಮ್ಸ್ ಸಿಗ್ತಿದೆ. ಮಂಚೂರಿ, ಪಕೋಡ ಎಲ್ಲ ಕೂಡ ಹಲಸಿನ ಹಣ್ಣಿನಿಂದ, ಕಾಯಿಂದ ಮಾಡಿರುವಂಥದ್ದು. ಹಾಗೆ ಉಪ್ಪಲ್ಲಿ ಹಾಕಿದ ಹಲಸಿನ ತೊಳೆ ಅಥವಾ ಸೊಳ್ಳೆ ಅಂತ ಹೇಳ್ತಾರಲ್ವ, ಅದು ಕೂಡ ಇದೆ. ಸೊ ನೋಡಿದ್ರಲ್ವ, ಎಲ್ಲರೂ ಕೂಡ ಎಷ್ಟು ಚೆನ್ನಾಗಿ ಖುಷಿಯಿಂದ ಗಮ್ಮತ್ತಲ್ಲಿ ಎಲ್ಲರೂ ಕುತ್ಕೊಂಡು ಆರಾಮಾಗಿ ಮಾತಾಡ್ಕೊಂಡು ಕತೆ ಆಡ್ಕೊಂಡು ಬೇಕಾದ ಐಟಮ್ಸ್ ಎಲ್ಲ ತಂದ್ಕೊಂಡು ತಿಂತಾ ಇದ್ದಾರೆ. ಹಾಗೆ ನೀವು ಕೂಡ ಬನ್ನಿ, ಇಲ್ಲಿ ನಿಮಗೆ ಬೇಕಾದ ಯಾವುದೇ ರೀತಿಯ ಫುಡ್ ಐಟಮ್ಸನ್ನು ತಗೊಳ್ಳಿ, ತಿನ್ನಿ. ಇಲ್ಲಿ ಕುತ್ಕೊಂಡು ಮನೆಗೆ ಕೊಂಡೋಗಿ. ಇವತ್ತೇ ಲಾಸ್ಟ್ ಡೇ. ಲಾಸ್ಟಿಗೆ ಹೊರಗಡೆ ಗಿಡಗಳನ್ನು ಕೂಡ ಇಟ್ಟಿದ್ದಾರೆ. ಮನೆಗೆ ಬೇಕಾದ ಗಿಡಗಳನ್ನು ಕೂಡ ಕೊಂಡೋಗ್ಬೋದು. ಈ ಹಲಸಿನ ಮೇಳ ನಡೀತಾ ಇರೋದು ಮ್ಯಾಂಗ್ಳೂರಿನ ಶರವು ಗಣಪತಿ ದೇವಸ್ಥಾನದ ಹತ್ರ ಬಾಳಂಬಟ್ ಹಾಲಲ್ಲಿ. ಎಲ್ಲರೂ ಕೂಡ ಬನ್ನಿ. ಸಂಡೇ ಲಾಸ್ಟ್ ಡೇ. ತಿಂದ್ಕೊಂಡು ಆರಾಮಾಗಿ ಖುಷಿ ಪಟ್ಕೊಂಡು ಹೋಗ್ತಾಯಿರಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ, ಎಲ್ರಿಗೂ ಶೇರ್ ಮಾಡಿ. ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ. ಇನ್ನೊಂದು ಬೆಸ್ಟ್ ವಿಡಿಯೋದೊಂದಿಗೆ ತಿರ್ಗಾ ಸಿಗ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್.